ವಿದ್ಯಾರ್ಥಿಗಳೇ, ಈ ದಿನದ ಹಿಂದಿ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ವಿಮಲಾ ಪಿ GHS ಮರಳಿಗ. ವಿದ್ಯಾರ್ಥಿಗಳೇ, ಈ ದಿನ ನಾವು ಗಿಲ್ಲು ಪಾಠದ ಪ್ರಮುಖ ಅಂಶಗಳ ಬಗ್ಗೆ, ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಲೇಖಿಕಾನೆ ಗಿಲ್ಲು ಕೆ ಪ್ರಾಣ್ ಕೇಸೆ ಬಚಾಯೆ. ಅದಕ್ಕೆ ಉತ್ತರವನ್ನು ಎಷ್ಟು ಸರಳವಾಗಿ ಬರೀಬೋದು, ಎಷ್ಟು ಸರಳವಾದ ವಾಕ್ಯದಲ್ಲಿ ಅದನ್ನು ಕಲಿಬೋದು ಅನ್ನೋದಾದರೆ, हौले से उठाकर अपने कमरे में ले आई, रोई से रक्त पोंछकर गाँवों पर पेंसिलिन का मरहम लगाई. कई घंटे के उपचार के उपरांत गिल्लू के मुँह में एक बूंद पानी टपकाया जा सका. ನಿಧಾನವಾಗಿ ಅದನ್ನು ತನ್ನ ಕೋಣೆಗೆ ತೊಗೊಂಬರ್ತಾರೆ. ಹತ್ತಿಯಿಂದ ರಕ್ತವನ್ನು ಒರೆಸಿ ಗಾಯಗಳಿಗೆ ಪೆನ್ಸಿಲಿನ್ ಆಯಿಂಟ್ಮೆಂಟನ್ನು ಹಚ್ತಾರೆ. ಹಲವಾರು ಗಂಟೆಗಳ ಉಪಚಾರದ ನಂತರ ಗಿಲ್ಲುವಿನ ಬಾಯಿಗೆ ಒಂದು ಹನಿ ನೀರನ್ನು ಹಾಕಲಾಯಿತು ಅಂತ ಹೇಳ್ತಾರೆ. ಕೆಲವೊಮ್ಮೆ ಇದನ್ನು ಕನ್ನಡದ ಅನುವಾದಕ್ಕೂ ಕೇಳ್ತಾರೆ. ಅಪ್ನಿ ಮಾತೃಭಾಷಾ ಮೇ ಅನುವಾದ ಕೀಜಿಯೆ ಅಂತ ಹೇಳಿ ಕೆಲವೊಮ್ಮೆ ಪ್ರಶ್ನೆಗಳನ್ನು ಸಹ ಕೇಳಲಾಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ಯಾವುದು ಅಂತ, ಲೇಖಿಕಾ ಕಾ ಧ್ಯಾನ್ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ಥಾ. ಉತ್ತರ ಈ ರೀತಿ ಇದೆ. लेखिका के पैर तक आकर सर से पर्दे पर चढ़ जाता था. लेखिका के पैर तक आकर सर से पर्दे पर चढ़ जाता और उसी तेज़ी से उतरता. उसका यह दौड़ने का क्रम तब तक चलता जब तक लेखिका उसे पकड़ने के लिए ना उठती. ನಿಮಗೆಲ್ಲ ಅಧ್ಯಾಪಕರು ಪಾಠ ಮಾಡಬೇಕಾದ್ರೆ ಹೇಳಿದ್ದಾರೆ ಈಗಾಗಲೇ. ಅದೇನು ಮಾಡ್ತಿತ್ತು, ಲೇಖಕಿಯವರು ಬರಿತಾ ಕೂತ್ಕೊಂಡ್ರೆ ಅದು ಅವರ ಕಾಲು ಬಳಿ ಬರ್ತಿತ್ತು, ಮತ್ತು ಅದನ್ನು ಹಿಡ್ಕೊಳ್ಳೋದಕ್ಕೆ ಹೋದಾಗ ಅಷ್ಟೇ ವೇಗವಾಗಿ ಅದು ಎಲ್ಲಿಗೆ ಹೋಗ್ತಾಯಿತ್ತು, ಆ ಒಂದು ಕಿಟಕಿಯ ಪರದೆ ಮೇಲೆ ಹತ್ತಾಯಿತು. ಹತ್ತೋದು ಹಿಡಿಯೋದು ಇದೇ ರೀತಿ ಮಾಡ್ತಿತ್ತು. ಎಲ್ಲಿವರೆಗೂ ಲೇಖಕಿಯವರು ಅದನ್ನು ಹಿಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿರ್ಲಿಲ್ವೋ ಅಲ್ಲಿವರೆಗೂ ಕೂಡ ಅದು ಅದೇ ರೀತಿ ಮೇಲೆ ಹತ್ತೋದು ಕೆಳಗಡೆ ಹಿಡಿಯೋ ಒಂದು ಕ್ರಮವನ್ನು ಮಾಡ್ತಿತ್ತು ಅಂತ. ಮುಂದಿನ ಪ್ರಶ್ನೆ ಯಾವುದಿದೆ, ಲೇಖಿಕಾ ಕೋ ಚೌಕಾನೆ ಕೆ ಲಿಯೆ ಗಿಲ್ಲು ಕಹಾ ಕಹಾ ಚುಪ್ ಜಾತಾ ಥಾ. ಬಹಳ ಈಸಿ. ಇದ್ರ ಉತ್ತರ ನೋಡಿ, ಮೂರೇ ಅಂಶ. ಕಭಿ ಫೂಲ್ದಾನೋ ಕೆ ಫೂಲೋ ಮೇ, ಪರ್ದೆ ಕಿ ಚುನ್ನಟ್ ಮೇ, ಸೋನ್ ಜೂಹಿ ಕಿ ಪತ್ತಿಯೋ ಮೇ ಚುಪ್ ಜಾತಾ ಥಾ ಅಂತ ಬರೆದ್ರೂ ಕೂಡ ನಿಮಗೆ 2 ಅಂಕ ಸಿಗುತ್ತೆ. ಕೆಲವೊಮ್ಮೆ ಹೂವಿನ ಕುಂಡದ ಹೂವುಗಳಲ್ಲಿ, ಪರದೆಯ ನೆರಿಗೆಯಲ್ಲಿ, ಸೋನ್ ಜೂಹಿಯ ಎಲೆಯಲ್ಲಿ ಇದು ಬಚ್ಚಿಟ್ಕೊಂಡು ಅಥವಾ ಅವಿತ್ಕೊಂಡು ಕುಳಿತುಕೋತಾ ಇತ್ತು ಅಂತ. ಅಂತಿಮವಾದ ಪ್ರಶ್ನೆ, ಗಿಲ್ಲು ಕೆ ಅಂತಿಮ ದಿನೋಂ ಕಾ ವರ್ಣನ್ ಕೀಜಿಯೆ. ಗಿಲ್ಲಿಯ ಅಂದರೆ ಇದು ಗಿಲ್ಲು ಕೊನೆಯ ದಿನವನ್ನು ವರ್ಣನೆ ಮಾಡಿ ಅಂತ ಕೇಳ್ತಾರೆ ಗಿಲ್ಲುವಿನ. ಇಲ್ಲಿ ಅದಕ್ಕೆ ಉತ್ತರ ಯಾವ ರೀತಿ ಬರೀಬೋದು, ಗಿಲ್ಲು ಕೆ ಜೀವನ್ ಕಿ ಅವಧಿ 2 ವರ್ಷ ಹೋತಿ ಹೈ. गिल्लू दिन भर ना कुछ खाया ना बाहर गया. उसके पंजे इतने ठंडे हो रहे थे कि लेखिका ने जाकर उष्णता देने की प्रयास की, लेकिन प्रभात की प्रथम किरण के साथ गिल्लू चिरनिद्रा में सो गया ಅಥವಾ ವಹ ಚಿರನಿದ್ರಾ ಮೇ ಸೋ ಗಯಾ ಅಂತ ಬರೆದರೂ ಕೂಡ ನಿಮಗೆ 2 ಅಂಕ ದೊರೆಯುತ್ತೆ. ಈ 4 ಪ್ರಶ್ನೆಯನ್ನು ಸತತವಾಗಿ ಅಭ್ಯಾಸ ಮಾಡಿದ್ದೆ ಆದರೆ 4 ಪ್ರಶ್ನೆಯಿಂದ 2 ಅಂಕ, ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಸಿದ್ಧ ಮಾಡ್ಕೋಬೋದು. 4 ಕಲಿತ್ರೆ 1 ಪ್ರಶ್ನೆ ಖಂಡಿತವಾಗೂ ಕೂಡ ಬರುತ್ತೆ. ಇದ್ರ ಜೊತೆಗೆ ಇದರಿಂದ ನನಗೆ 3-4 ಅಂಕನೂ ಬೇಕಪ್ಪ ಈ ಪಾಠದಿಂದ ಅನ್ನೋದಾದರೆ, ಗಿಲ್ಲು ಕಿ ಕ್ರಿಯಾಕಲಾಪೋं के बारे में लिखिए. ಲೇಖಿಕಾ ಕೆ ಗೈರ್ ಹಾಜರಿ ಮೇ ಗಿಲ್ಲು ಕ್ಯಾ ಕರ್ತಾ ಥಾ. ಈ ರೀತಿಯ ಪ್ರಶ್ನೆಗಳಿಗೂ ಕೂಡ ನೀವು ತಯಾರಾಗಬೇಕಾಗತ್ತೆ. ಇವತ್ತಿನ ದಿನ ಈ ಗಿಲ್ಲು ಪಾಠದ ಪ್ರಶ್ನೋತ್ತರ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು, ಮುಂದಿನ ತರಗತಿಯಲ್ಲಿ ನಾವು ಅಭಿನವ ಮನುಷ್ಯ ಇದರ ಒಂದು ಪ್ರಶ್ನೋತ್ತರವನ್ನು ಕೇಳೋಣ ಅಂತ ಹೇಳ್ತಾ ಈ ದಿನದ ತರಗತಿ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.